ಇಬ್ರು ಗಂಡ ಹೆಂಡತಿ ಸ್ಟೋರಿ. ಈ ಸ್ಟೋರಿ ಏನು ಅಂತಂದ್ರೆ, ದುಡ್ಡಿನ ಬೆಲೆ ಗೊತ್ತಾಗಬೇಕು ಅಂದ್ರೆ ಆ ಕಷ್ಟ ನಿನಗೆ ಬಂದೇ ಬರಬೇಕು. ಇಬ್ಬರು ಗಂಡ ಹೆಂಡತಿ ಹೈದರಾಬಾದಿಗೆ ಕೆಲಸ ಮಾಡಕ್ಕೆ ಹೋಗಿರುತ್ತಾರೆ. ಅವಾಗ ಕೆಲಸ ಮಾಡಿದ ಮೇಲೆ ಅವ್ರ ಊರಿಗೆ ಬರ್ಬೇಕಂತ ಅನ್ಕೊಂಡಿದ್ದಾಗ ಅವರು ಕೆಲಸ ಹಚ್ಚಿದ ಸೇಟಿಗೆ ದುಡ್ಡು ಕೇಳಿದ್ರೆ ಅವನ ಹತ್ರ ಇಲ್ಲ 8 ದಿನ ಆಗಿದ ಮೇಲೆ ಕೊಡ್ತಾನೆ ಅಂತ ಹೇಳಿದ್ರು. ಸೊ ಇವ್ರು ಊರಿಗೆ ಬರಬೇಕು, ಅವ್ರ ಹತ್ರ ದುಡ್ಡಿಲ್ಲ. ಏನೋ ₹1000 ಕೊಟ್ಟಿದ್ದಾರಂತೆ ಅಷ್ಟೇ. ₹1000 ತಗೊಂಡು ಇಬ್ಬರು ಗಂಡ ಹೆಂಡತಿ, ಇಬ್ಬರು ಮಕ್ಕಳು, 3 ವರ್ಷದ ಹುಡುಗ, 5 ವರ್ಷದ ಹುಡುಗ, ಇಬ್ಬರು ಟೋಟಲ್. ಸೊ ಅವ್ರಿಗೆ ಕರ್ಕೊಂಡು ಬಂದು ಟ್ರೈನ್‌ನಲ್ಲಿ ಬೆಂಗಳೂರಿಗೆ ಹೋಗ್ಬೇಕಂತ ಟ್ರೈನ್ ಏರಿದ್ದಾರೆ. ಬಟ್ ಅರ್ಧ ಹಾದಿ ಹೋಗಿದ ಮೇಲೆ ಇನ್ನೊಂದು ಟ್ರೈನ್ ಹೋಗ್ಬೇಕಂದಾಗ ಆ ಟ್ರೈನ್ ಮಿಸ್ ಆಗಿದೆ. ಸೊ ನಡಬರ್ಕ್‌ನಲ್ಲೇ ಎದ್ದು ಪಂಚಾಯತಿ ಪರೇಶಾನ್ ಆಗಿದ್ದಾರೆ ಅವರು. ಇವಾಗ ಅವ್ರ ಹತ್ರ ದುಡ್ಡು ಇದ್ದಿವೆಲ್ಲ ಖತಮ್ ಆಗಿದೆ. ಎಷ್ಟು ₹1000 ಜಸ್ಟ್. ಅವಾಗ ಎಲ್ಲರಿಗೂ ಫೋನ್ ಹಚ್ಚಿದ್ರೆ ಯಾರು ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದಾರೆ. ಅವಾಗ ಆ ಮಕ್ಕಳಿಗೆ ಏನಿರುತ್ತಲ್ಲ ಇಬ್ಬರಿಗೆ, ಆ ಮಕ್ಕಳಿಗೆ ಹಸುವಾಗ್ತೈತವೆ. ಅವಾಗ ಭಾಳ ಪರೇಶಾನ್ ಆಗಿದ್ರು. ದುಡ್ಡಿನ ಬೆಲೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅವಾಗ ಎಲ್ಲರಿಗೆ ಫೋನ್ ಹಚ್ಚಿದಾಗ ಯಾರೂ ಕೊಡ್ತಾ ಇಲ್ಲ. ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿದಾಗ, "ನೀನು ಕಾಲ್ ಬೀಳ್ತೀನಿ ಅಣ್ಣ, ಒಂದು ₹500 ಕೊಡೋಣ ಪ್ಲೀಸ್" ಅಂದ್ರೆ, ಒಂದು ಹೆಣ್ಣು ಮಗಳು ಅಂದ್ರೆ ಅವ್ನ ಹೆಂಡತಿ ಕೇಳಿದ್ರೆ, ಅವನು 500 ಕೇಳಿದ್ರೆ ₹1000 ಹಾಕಿದ್ದಾನೆ. ಆ ₹1000 ಮೇಲೆ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಗೊತ್ತಾಯ್ತಾ ದುಡ್ಡಿನ ಬೆಲೆ ನಡಬರ್ಕ್‌ನ ಸಿಗಿ